ನಮಸ್ಕಾರ ಸ್ನೇಹಿತರೆ, ಪಾರಂಪರಿಕ ಜಾನಪದ ಕುಲಕಸಬು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆಂಬ್ರೋ ಧರ್ಮಸ್ಥಳ. ನಾವಿವತ್ತು ಧರ್ಮಸ್ಥಳ ಗ್ರಾಮದ ಅಂಟೆಮಜಲ್ನ ಕುಳುಮೆ ಅಂಗಡಿಯಲ್ಲಿದ್ದೇವೆ. ಅಂದರೆ ತುಳುವಿನಲ್ಲಿ ಆಚಾರಿಕೊಟ್ಯ ಅಂತ ಹೇಳ್ತೇವೆ. ಅನಾದಿ ವರ್ಷಗಳಿಂದ ನಡೆದುಕೊಂಡು ಬಂದ ಕುಳುಮೆ ವೃತ್ತಿಗಳು ನಶಿಸುತ್ತಾ ಬರುತ್ತಿರುವ ಈ ಕಾಲಘಟ್ಟದಲ್ಲಿ ಮುಂದೆ ಅದನ್ನು ನಿರ್ವಹಿಸುವವರು ಯಾರು ಎಂಬುದು ಪ್ರಶ್ನಾರ್ಹವಾಗಿದೆ. ರೈತನಿಲ್ಲದೆ ಅಕ್ಕಿ ಇಲ್ಲ, ಕುಳುಮೆ ಇಲ್ಲದೆ ಕತ್ತಿ ಸಲಕರಣೆಗಳಿಲ್ಲ. ಇಂಥ ಕುಲಕಸಬುಗಳು ಯಂಗನ್ ಜನರೇಷನ್ ಮುಂದುವರಿಸಿಕೊಂಡು ಹೋಗಲು ಮನಸ್ಸು ಮಾಡುತ್ತಿಲ್ಲ. ಕುಳುಮೆ ಎನ್ನುವುದು ಸುಲಭದ ಮಾತಲ್ಲ ಸ್ನೇಹಿತರೆ. ಬೆಂಕಿಯ ಶಾಖದ ಜೊತೆ ಸರಸವಾಡಬೇಕು. ಕಬ್ಬಿನ ಬಿಸಿ ಮಾಡಿ ಹದ ಮಾಡಿ ಕತ್ತಿಯ ರೂಪಕ್ಕೆ ತರುವಷ್ಟರಲ್ಲಿ ಅಥವಾ ಬೇರೆ ಯಾವುದೋ ಸಲಕರಣೆಗಳನ್ನು ಅದರ ರೂಪಕ್ಕೆ ತರಲು ಅದೆಷ್ಟು ಶಕ್ತಿಗಳನ್ನು ವ್ಯಯಿಸಬೇಕಾಗುತ್ತದೆ. ಸ್ನೇಹಿತರೆ, ಇದರಲ್ಲೊಂದು ಸಂದೇಶ ಇದೆ ಸ್ನೇಹಿತರೆ. ಆ ಒಂದು ತುಂಡು ಕಬ್ಬಿಣಕ್ಕೆ ಅದೆಷ್ಟು ಪೆಟ್ಟುಗಳು ಬಿದ್ದ ನಂತರ ಒಂದು ರೂಪಕ್ಕೆ ಬರುತ್ತದೆಯೋ, ಹಾಗೆ ನಮ್ಮ ಜೀವನದಲ್ಲೂ ಅದೆಷ್ಟು ಅವಮಾನಗಳನ್ನು ಎದುರಿಸಿ ಗೊತ್ತಿಲ್ಲದೆ ಒಂದು ರೂಪಕ್ಕೆ ಬಂದು ಬಿಡುತ್ತೇವೆ ಸ್ನೇಹಿತರೆ. ಹಾಗಾದರೆ ಅವರ ಪರಂಪರೆಯಿಂದ ಬಂದ ಕುಲಕಸಬು ಕಳೆದ 50 ವರ್ಷಗಳಿಂದ ಕುಳುಮೆಯಿಂದಲೇ ಬದುಕು ಸಾಧಿಸುತ್ತಿರುವ ಹಿರಿಯ ಕುಳುಮೆದಾರರಾದ ರಾಮಚಂದ್ರಣ್ಣ ನಮ್ಮ ಸಸ್ಯನ ಕನ್ನಡಿ ನಡೆಸಿದ ಸಂದರ್ಶನದಲ್ಲಿ ಏನು ಹೇಳ್ತಾರೆ ನೋಡೋಣ ಬನ್ನಿ. ಹಾಯ್ ವೀಕ್ಷಕರೇ, ನಾವಿರೋದು ಧರ್ಮಸ್ಥಳದಿಂದ ಸುಮಾರು 2 ಕಿಲೋಮೀಟರ್ ಮುಂದೆ ಅಂಟೆಮಜಾಲ್ ಎಂಬ ಪರಿಸರದಲ್ಲಿ. ಅಲ್ಲಿ ಇನ್ನು ಎಂದೆಂದಿಗೂ ಮುಂದಿನ ಪೀಳಿಗೆಗೆ ಕನಸಿನಲ್ಲಿ ಕೂಡ ನೋಡಲಿಕ್ಕೆ ಸಿಗದಂತಹ ಒಂದು ಕೈಗಾರಿಕಾ ಘಟಕ. ನಾವಿವಾಗ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅದರ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಯಪಡಿಸಲಿಕ್ಕೆ ನಾವು ಬಂದಿದ್ದೇವೆ. ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಅವರಲ್ಲಿಯೇ ಕೇಳೋಣ. ಇದು ಯಾವ ರೀತಿಯಲ್ಲಿ ಅವರು ಈ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಈಗ ಯಾರು ನಡೆಸಿಕೊಂಡು ಬರ್ತಾ ಇದ್ದಾರೆ, ಇನ್ನು ಮುಂದಕ್ಕೆ ಯಾರು ಮಾಡುತ್ತಾರೆ ಅನ್ನೋದರ ಬಗ್ಗೆ ನಿಮಗೆ ಪ್ರತ್ಯಕ್ಷವಾಗಿ ನಿಮಗೆ ನಾವು ತೋರಿಸಿಕೊಡ್ಲಿಕ್ಕಿದ್ದೇವೆ. ಸ್ವಾಮಿ ಇರ್ನ ಪುದರ್ದಾದ ಏತು ವರ್ಷದಿಂಚಿ ಈ ಕೆಲಸ ಮಲ್ತೊಂದುಲ್ಲಾರು ದುಂಬು ಏರು ಮಲ್ತೊಂದಿತ್ತೇರು ಐತ ಬಗ್ಗೆ ಒಂದೆರಡು ಪಾತೆರ ಜನಕ್ಲಿಗೆ ಎನ್ನ ಬುದಾರಿ ರಾಮಚಂದ್ರೇನ್ ಎಂಕ ಸಾಧಾರಣ ಒಂಜಿ 5 ವರ್ಷದಿಂದ ಮುಳ್ಳು ಬೇಲೆ ಅಂತಂದಿಲ್ಲ ಕರ್ಬದ ಬೇಲೆ ಅಂಜ ಕಂತದೇ ಐತೆ ಎನ್ನ ಅಪ್ಪ ಮಂತ ಹೋಯ್ತೇರು ಅಪ್ಪನ ಬದಲಿಗೆ ಯಾನು ಬೇಲೆ ಅಂತಂದಿಲ್ಲ ಎನ್ನ ಅಪ್ಪ ತೀರ್ಯಾರು ದುಂಬೆ ಬೇಲೆ ಅಂತಂದಿಲ್ಲ ಯಾನು ಅಕ್ಲ ಒಟ್ಟಿಗೆ ಬೇಲೆ ಬಂತದ್ದು ಈತು ವರ್ಷ ಮಾಡಿದ ಮಟ್ಟ ಇಂಚ ಈ ಬೇಲೆ ಬಂತದಿಲ್ಲ ನೆಟ ಊರ್ದಾಕ್ಲ ಮಂತ ಬೇಲೆ ಬಂತಂದು ಎಂಕ್ಲು ಒಂಜೆ ಕೊಟ್ಟೆ ಕುಳುಮ ಇಪ್ಪಡು ಮುಲ್ಪ ಅಂಚ ಒಂಜೆ ಎಂಕ್ಲು ಬೇಲೆ ಬಂತಂದಿಲ್ಲ ಇತ್ತೆ ಏನು ಎನ್ನಡ್ದು ಬುಕ್ಕ ನಾನು ಈ ಕೊಟ್ಟೆ ಬೇಲೆ ಅನ್ಬಣಕ್ಲಿಗೆ ಏರ್ಲ ಇಜ್ಜೇರು ನಾನು ಏನೋ ಒಂದು ಲಾಸ್ಟ್ ಏನು ಹೊರಿ ಬುಕ್ಕ ಗೊತ್ತಾಯ್ತವು. ವೀಕ್ಷಕರೇ, ಅವರ ಮುಂದೆಗೆ ಇನ್ನು ಈ ಕೈಗಾರಿಕೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಯಾರೂ ಇಲ್ಲ. ಹಾಗೆ ಈಗಿನ ಹುಡುಗರು ಏನಂತ ಹೇಳಿದರೆ ಅವರು ಕಂಪ್ಯೂಟ್ರೀಕರಿತ ಬದುಕಿನಲ್ಲಿದ್ದಾರೆ. ಹಾಗಾಗಿ ಈ ಮುಂದೆ ಇನ್ನು ನಮ್ಮ ಜನತೆಗೆ ಕನಸಿನಲ್ಲಿ ಕೂಡ ಕಾಣಲಿಕ್ಕೆ ಸಿಗದಂಥ ಒಂದು ಕೈಗಾರಿಕೆ ಆಗಿರುತ್ತದೆ ಇದು. ಯಾಕೆಂತ ಹೇಳಿದರೆ ಇದು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಂಥ ಕಸುಬು. ಈಗಿನ ಮಕ್ಕಳು ಎಜುಕೇಟೆಡ್ ಆಗಿ ಅವರು ಹೊರಗಿನ ದೇಶಕ್ಕೆ ಹೋಗಿ ಅವರ ಔದ್ಯೋಗಿಕ ಇದುಗಳನ್ನು ಮಾಡಿಕೊಂಡು ಬರ್ತಾರೆ. ಆದರೆ ಈಗ ಮುಂದಕ್ಕೆ ನಮಗೆ ಇದು ಕನಸಿನಲ್ಲಿ ಕೂಡ ಕಾಣಲಿಕ್ಕೆ ಸಿಗದಂಥ ಒಂದು ಕೈಗಾರಿಕೆ ಆಗಿರುತ್ತದೆ. ಯಾಕೆಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ದಿನನಿತ್ಯ ಜನಗಳಿಗೆ ಉಪಯೋಗಕ್ಕೆ ಬರುವಂತಹ ಈ ಕತ್ತಿ ಆಗಲಿ, ಚಾಕು ಆಗಲಿ, ಬಿಸಾತಿ ಆಗಲಿ, ಇನ್ನು ಅನೇಕ ಆಯುಧಗಳಾಗಲಿ ಅದು ಮಾರುಕಟ್ಟೆಗಳಲ್ಲಿ ಸಾಯಿಬರುಗಳು ಕಬ್ಬಿಣದಿಂದ ಮಾಡಿ ಅದನ್ನು ಡೂಪ್ಲಿಕೇಟ್ ಮಾಡಿ ಮಾರುಕಟ್ಟೆಯಲ್ಲಿ ಮಾರುತ್ತಾರೆ. ಅದನ್ನು ತಂದು ಈಗ ಎಲ್ಲ ಜನಗಳು ಉಪಯೋಗ ಮಾಡ್ತಾ ಇದ್ದಾರೆ. ಆದರೆ ಈ ಕುಲುಮೆ ಅಂತ ಈ ಗುಡಿಗೈಗಾರಿಕೆಯಲ್ಲಿ ನಮಗೆ
ಒಂದು ಸಾರಿ ಅದು ಕೆಲಸ ಮಾಡಿಕೊಟ್ರೆ ಅದು ವರ್ಷಗಟ್ಟಲೆ ಅದು ಅದೇ ರೀತಿಯಲ್ಲಿ ಇರ್ತದೆ. ಆದರೆ ಅದೀಗ ಅಳಿದುಳಿದು ಹೋಗುವಂಥ ಕಾರ್ಯಕ್ರಮ ಈಗ ಪದ್ಧತಿಗೆ ಬಂದಿದೆ. ಇನ್ನು ಮುಂದಕ್ಕೆ ಈ ಕುಲುಮೆಯಲ್ಲಿ ಯಾರು ಈಗಿನ ತಲೆಮಾರಿನ ಹುಡುಗರು ಯಾರು ಯುವಕರು ಮುಂದೆ ಬರುವುದಿಲ್ಲ. ಹಾಗಾಗಿ ಇದು ನಮಗೆ ಕನಸಿನಲ್ಲಿ ಕೂಡ ನೋಡುವಂಥ ಸಾಧ್ಯತೆ ಇಲ್ಲ. ಈಗ ನಾವು ಅವರಲ್ಲಿ ವಿಚಾರಿಸೋಣ. ನೀವು ಯಾವ ರೀತಿಯಲ್ಲಿ ಯಾವ ಯಾವ ರೀತಿಯ ಕತ್ತಿಗಳನ್ನು ಮಾಡ್ತೀರಿ, ಯಾವ ಯಾವ ರೀತಿಯ ಬೆಲೆಯನ್ನು ಅದಕ್ಕೆ ಹಾಕ್ತೀರಿ? ಒಂದು ಕತ್ತಿ ಅಂದರೆ ಕತ್ತಿ ಬಂಡ ತುಲ್ಟೆ ಅವತ್ತ ಕತ್ತಿ ಬಂಡ ಒಂಜಿ ತಪ್ಪದ ಕತ್ತಿ, ಪಜೀರ್ದ ಕತ್ತಿ, ಬೊಕ್ಕ ಕಡ್ಪ ಕತ್ತಿ, ಮಂಡೆ ಕತ್ತಿ ಏನು ಅಂತ ಮಂಡೆ ಕತ್ತಿಗೆ ಇತ್ತದ ರೇಟೆಡ್ ಏನೊಂಜಿ 700-800 ರೂಪಾಯಿಗೆ ಮಾರ್ಬೆ. ತಪ್ಪದ ಕತ್ತಿ ಅಂಡ ಒಂಜಿ 600 ರೂಪಾಯಿ, ಪಜೀರ್ದ ಕತ್ತಿಗೆ ಒಂಜಿ 300 ರೂಪಾಯಿ. ಬೊಕ್ಕ ಎಲ್ಲ ಚಾಕ ಬೀಸ್ ಹತ್ತಿ ಮಂತಂದಂಡ ಒಂಜಿ 150 ಅದೆಲ್ಲ ದೇತೊಂದು ಬೇ ಹತ್ತಿ. ಬೊಕ್ಕ ಬೇತೆ ಮಂತ ಪಿಕ್ಕಾಸ್ ಮಂತ 200 ರೂಪಾಯಿ ಬಾಯಿಗೊಡ ತಂದಂಡ. ಬೊಕ್ಕ ಪೊಸತ್ ಅವೆ ಪರತ್ ಮಂತ ಕಮ್ಮಿ ಮಂತ ಕೊರ್ಪುಣ ಒಂಜಿ 150 ಮಂತ ಕೊರ್ಪ ಬಾಯಿ ಕೊಡತು ಪುಡಿ ಬಾಡ್ನಂಡ ಪರತ್ ಕತ್ತಿಲೇನು ಮಂತ ಅವ್ರು ಮಂತ ಮಲ್ಲೆಗೆ ಒಂಜಿ 200 ರೂಪಾಯಿ, ಎಲ್ಲಿಗೆ 150 ಇಂಚ ಮಂತ ಕೊರ್ಪ ಹತ್ತಿ. ವೀಕ್ಷಕರೇ, ಅವರು ಹೇಳೋದು ಸುಮಾರು 150ರಿಂದ ಹಿಡಿದು 800 ರೂಪಾಯಿ ಬೆಲೆ ಬಾಳುವವರೆಗೆ ಆಯುಧಗಳನ್ನು ರೆಡಿ ಮಾಡಿ ಕೊಡ್ತಾರೆ. ಆದರೆ ಈಗ ಹೊಸ ಆಯುಧಗಳನ್ನು ರೆಡಿ ಮಾಡಲಿಕ್ಕೆ ಅವರಿಗೆ ಸಮಸ್ಯೆಗಳು ಇರ್ತದೆ. ಯಾಕೆಂತ ಹೇಳಿದರೆ ಇದು ಇದ್ದಿಲಿನ ಅವಶ್ಯಕತೆ ಜಾಸ್ತಿ ಇರುವುದರಿಂದ ಅದು ಸಮಸ್ಯೆಗಳು ಭಾರಿ ಆಗಿರುತ್ತದೆ. ಹಾಗಾಗಿ ಅವರಿಗೆ ದುಂದು ವೆಚ್ಚ ಕೂಡ ಜಾಸ್ತಿ ಆಗಿರುತ್ತದೆ. ಹಾಗಾಗಿ ಜನಗಳಿಗೆ ಹೊಸ ಆಯುಧಗಳನ್ನು ಮಾಡಿ ಕೊಡುವುದರಲ್ಲಿ ಬದಲು ಈಗ ಹಳೆಯ ಆಯುಧಗಳನ್ನು ಅವರು ರಿಪೇರಿ ಮಾಡಿಕೊಡುವ ಇದರಲ್ಲಿದ್ದಾರೆ. ಪ್ರಿಯ ವೀಕ್ಷಕರೇ, ತುಳುನಾಡಿನ ಪಾರಂಪರಿಕ ಜಾನಪದ ಕುಲಕಸುಬುಗಳನ್ನು ನಿಮ್ಮ ಮುಂದೆ ನಾವು ಅನೇಕ ರೀತಿಯಲ್ಲಿ ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟು ಆ ಕಸುಬುಗಳನ್ನು ನಿಮ್ಮ ಮುಂದೆ ಪ್ರಚಾರಕ್ಕೆ ಇಡ್ತೇವೆ. ತಾವು ನಮ್ಮ ಎಂಬ್ರೋ ಧರ್ಮಸ್ಥಳ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಿ ನಮ್ಮನ್ನು ಇನ್ನೂ ಅನೇಕ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಕೊಡುವ ಹಾಗೆ ನೀವು ನಮ್ಮೊಂದಿಗೆ ವೀಕ್ಷಕರೇ, ಧರ್ಮಸ್ಥಳದ ಅಂಟೆಮಜಾಲಿನ ಕುಲುಮೆದಾರರಾದಂತಹ ಶ್ರೀಯುತ ರಾಮಚಂದ್ರರವರು ನಮ್ಮೊಂದಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಎಂಬ್ರೋ ಧರ್ಮಸ್ಥಳ ಯೂಟ್ಯೂಬ್ ಚಾನೆಲ್ನ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಕ್ಯಾಮರಾಮ್ಯಾನ್ ಎಂಬ್ರೋ ಧರ್ಮಸ್ಥಳ ಜೊತೆಗೆ ಕನ್ಯಾಡಿ ಶಶಿಕುಮಾರ್.